ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಂ ಮಾಮಕಾಂ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಅಂದರೆ ಈಗ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಂ ಮಾಮಕಾಂ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಇದರ ಅರ್ಥವನ್ನು ಈಗ ಧೃತರಾಷ್ಟ್ರನು ಹೇಳಿದನು. ಧರ್ಮಕ್ಷೇತ್ರೆ ಅಂದ್ರೆ ಧರ್ಮದ ಭೂಮಿ, ಕುರುಕ್ಷೇತ್ರೆ ಅಂದ್ರೆ ಕುರುಕ್ಷೇತ್ರ, ಸಮವೇತಾಂ ಅಂದ್ರೆ ಒಟ್ಟುಗೂಡಿಸಿ, ಯುತ್ಸವಂ ಹೋರಾಡಲು ಅಪೇಕ್ಷಿಸುವ ಅಂದರೆ ಹೋರಾಡಲು ಸಿದ್ಧನಾಗಿರುವಂತಹ, ಮಾಮಕಾಂ ನನ್ನ ಮಕ್ಕಳು, ಪಾಂಡವಂ ಅಂದರೆ ಪಾಂಡುವಿನ ಮಕ್ಕಳು, ಚ ಅಂದರೆ ಮತ್ತು, ಏವ ಅಂದರೆ ಖಂಡಿತವಾಗಿಯೂ, ಕೀಂ ಅಂದರೆ ಏನು, ಅಕುರ್ವಥ ಅವರು ಮಾಡಿದರು, ಸಂಜಯ ಅಂದರೆ ಸಂಜಯನ ಹೆಸರು. ಇನ್ನು ಇದರ ಅನುವಾದ. ಧೃತರಾಷ್ಟ್ರ ಹೇಳಿದನು, ಓ ಸಂಜಯ, ಕುರುಕ್ಷೇತ್ರದ ಪವಿತ್ರ ಕ್ಷೇತ್ರದಲ್ಲಿ ಒಟ್ಟುಗೂಡಿ ಹೋರಾಡಲು ಬಯಸಿದ ನಂತರ ನನ್ನ ಮಕ್ಕಳು ಮತ್ತು ಪಾಂಡುಪುತ್ರರು ಏನು ಮಾಡಿದರು? ವ್ಯಾಖ್ಯಾನ. ಇದರ ಪೂರ್ತಿ ವ್ಯಾಖ್ಯಾನವನ್ನು ನಾವು ನೋಡೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ಎರಡೂ ಸೈನ್ಯಗಳು ಒಟ್ಟುಗೂಡಿದ್ದವು. ಅನಿವಾರ್ಯವಾಗಿದ್ದ ಯುದ್ಧವನ್ನು ಎದುರಿಸಲು ಚೆನ್ನಾಗಿ ಸಿದ್ಧವಾಗಿದ್ದವು. ಆದರೂ ಈ ಶ್ಲೋಕದಲ್ಲಿ ರಾಜ ಧೃತರಾಷ್ಟ್ರನು ಸಂಜಯನನ್ನು ಕೇಳಿದನು, ಅವನ ಮಕ್ಕಳು ಮತ್ತು ಅವನ ಸಹೋದರ ಪಾಂಡುವಿನ ಮಕ್ಕಳು ಯುದ್ಧ ಭೂಮಿಯಲ್ಲಿ ಏನು ಮಾಡುತ್ತಿದ್ದಾರೆ? ಅವರು ಹೋರಾಡುತ್ತಾರೆ ಎಂಬುದು ಸ್ಪಷ್ಟವಾಗಿತ್ತು. ಹಾಗಾದರೆ ಅವನು ಅಂತಹ ಪ್ರಶ್ನೆಯನ್ನು ಏಕೆ ಕೇಳಿದನು? ಕುರುಡ ರಾಜ ಧೃತರಾಷ್ಟ್ರನಿಗೆ ತನ್ನ ಸ್ವಂತ ಪುತ್ರರ ಮೇಲಿನ ಪ್ರೀತಿಯು ಅವನ ಆಧ್ಯಾತ್ಮಿಕ ಜ್ಞಾನವನ್ನು ಮಸುಕು ಹಾಕಿಸಿ ಸದ್ಗುಣ ಮಾರ್ಗದಿಂದ ಅವನನ್ನು ವಿಮುಖಗೊಳಿಸಿತು. ಅವನು ಹಸ್ತಿನಾಪುರ ರಾಜ್ಯವನ್ನು ತನ್ನ ಸಹೋದರ ಪಾಂಡುವಿನ ಮಕ್ಕಳಾದ ಪಾಂಡವರಿಂದ ಕಸಿದುಕೊಂಡನು. ತನ್ನ ಸೋದರಳಿಯರಿಗೆ ಮಾಡಿದ ಅನ್ಯಾಯದ ಬಗ್ಗೆ ತಪ್ಪಿತಸ್ಥ ಭಾವನೆಯಿಂದ ಅವನ ಆತ್ಮಸಾಕ್ಷಿಯು ಈ ಯುದ್ಧದ ಫಲಿತಾಂಶದ ಬಗ್ಗೆ ಅವನನ್ನು ಚಿಂತೆಗೀಡು ಮಾಡಿತು. ಧೃತರಾಷ್ಟ್ರನು ಬಳಸಿದ ಧರ್ಮಕ್ಷೇತ್ರ ಅಂದರೆ ಧರ್ಮದ ಭೂಮಿ, ಸದ್ಗುಣಶೀಲ ನಡವಳಿಕೆ ಎಂಬ ಪದಗಳು ಅವನು ಅನುಭವಿಸುತ್ತಿದ್ದ ಸಂದಿಗ್ಧತೆಯನ್ನು ಚಿತ್ರಿಸುತ್ತವೆ. ಆಚರಣೆಗಳನ್ನು ವಿವರಿಸುವ ವೇದ ಪಠ್ಯಪುಸ್ತಕವಾದ ಶತಪಥ ಬ್ರಾಹ್ಮಣದಲ್ಲಿ ಕುರುಕ್ಷೇತ್ರವನ್ನು ಕುರುಕ್ಷೇತ್ರಂ ದೇವಯಜನಂ ಎಂದು ವಿವರಿಸಲಾಗಿದೆ. ಇದರ ಅರ್ಥ, ಕುರುಕ್ಷೇತ್ರವು ಸ್ವರ್ಗೀಯ ದೇವರುಗಳ ಯಜ್ಞ ಕ್ಷೇತ್ರವಾಗಿದೆ. ಆದ್ದರಿಂದ ಇದನ್ನು ಧರ್ಮವನ್ನು ಪೋಷಿಸುವ ಪವಿತ್ರ ಭೂಮಿ ಎಂದು ಪರಿಗಣಿಸಲಾಗಿದೆ. ಧೃತರಾಷ್ಟ್ರನು ಪವಿತ್ರ ಭೂಮಿ ತನ್ನ ಪುತ್ರರ ಮನಸ್ಸಿನ ಮೇಲೆ ಪ್ರಭಾವ ಬೀರಬಹುದೆಂದು ಭಯಪಟ್ಟನು. ಅದು ತಾರತಮ್ಯದ ಶಕ್ತಿಯನ್ನು ಕೆರಳಿಸಿದರೆ ಅವರು ತಮ್ಮ ಸೋದರ ಸಂಬಂಧಿಗಳನ್ನು ಕೊಲ್ಲುವುದನ್ನು ಬಿಟ್ಟು ಯುದ್ಧ ವಿರಾಮ ಮಾತುಕತೆ ನಡೆಸಬಹುದು. ಶಾಂತಿಯುತ ಇತ್ಯರ್ಥ ಎಂದರೆ ಪಾಂಡವರು ಅವರಿಗೆ ಒಂದು ಅಡಚಣೆಯಾಗಿಯೇ ಉಳಿಯುತ್ತಾರೆ. ಈ ಸಾಧ್ಯತೆಗಳ ಬಗ್ಗೆ ಅವನಿಗೆ ತೀವ್ರ ಅಸಮಾಧಾನವಿತ್ತು. ಬದಲಿಗೆ ಈ ಯುದ್ಧ ನಡೆಯಬೇಕೆಂದು ಅವನು ಬಯಸಿದನು. ಯುದ್ಧದ ಪರಿಣಾಮಗಳ ಬಗ್ಗೆ ಅವನಿಗೆ ಖಚಿತವಿರಲಿಲ್ಲ, ಆದರೆ ತನ್ನ ಪುತ್ರರ ಭವಿಷ್ಯವನ್ನು ನಿರ್ಧರಿಸಲು ಬಯಸಿದನು. ಆದ್ದರಿಂದ ಯುದ್ಧ ಭೂಮಿಯಲ್ಲಿ ಎರಡೂ ಸೈನ್ಯಗಳ ಚಟುವಟಿಕೆಗಳ ಬಗ್ಗೆ ಅವನು ಸಂಜಯನನ್ನು ಕೇಳಿದನು. ಇದು 1ನೇ ಶ್ಲೋಕದ ಸಂಪೂರ್ಣ ಮಾಹಿತಿ.